ಪ್ರಸಿದ್ಧ ಬಿಲ್ಡರ್ ಕಂಪನಿಯಿಂದ ಕೋಟಿ ಹಣ ವಂಚನೆಯಾಗಿದೆ. 3.2 ಕೋಟಿ ವಂಚನೆ, ಅಕ್ರಮವಾಗಿ ಭೂಮಿಯನ್ನ ಮಾರಾಟ ಮಾಡಿದ್ರಾ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಪ್ರಸಿದ್ಧ ಬಿಲ್ಡರ್ ಕಂಪನಿಯಿಂದ ಕೋಟಿ ಹಣ ವಂಚನೆಯಾಗಿದೆ. 3.2 ಕೋಟಿ ಹಣ ವಂಚನೆಯಾಗಿದೆ. ಅಕ್ರಮವಾಗಿ ಭೂಮಿ ಮಾರಾಟವನ್ನ ಮಾಡಿದ್ರಾ, ಲೇಔಟ್ ಮಾಡಿಕೊಡ್ತೀವಿ ಅಂತ ಕೋಟಿ ವಂಚನೆಯನ್ನ ಮಾಡಿದ್ದಾರೆ. ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶ್ರೀನಂದಿ ಬಿಲ್ಡರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಿಂದ ಈ ವಂಚನೆ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಆರ್ಮಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಗೆ ವಂಚನೆಯನ್ನು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಶ್ರೀನಂದಿ ಬಿಲ್ಡರ್ಸ್ ಮಾಲೀಕ ಎಂಬಿ ಬಸವರಾಜ, ಹೇಮಾ ರೇಖಾ ಸೇರಿ ಒಟ್ಟು 10 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಲೇಔಟ್ ಮಾಡಿಕೊಡ್ತೀವಿ ಅಂತ ಕೋಟಿ ವಂಚನೆಯನ್ನ ಮಾಡಲಾಗಿರುವಂತದ್ದು. ಆರ್ಮಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಗೆ ಸುಮಾರು 2 ಕೋಟಿಗೂ ಅಧಿಕ ಹಣವನ್ನ ವಂಚನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಭೂಮಿಯನ್ನ ಖರೀದಿಸಿ ಲೇಔಟ್ ನಿರ್ಮಾಣ ಕೆಲಸವನ್ನ ಮಾಡ್ತಾ ಇದ್ರು. ಆರ್ಮಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಗೆ ಸುಮಾರು 2 ಕೋಟಿಗೂ ಅಧಿಕ ಹಣವನ್ನ ವಂಚನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಭೂಮಿಯನ್ನ ಖರೀದಿಸಿ ಲೇಔಟ್ ನಿರ್ಮಾಣ ಕೆಲಸ ಮಾಡ್ತಾ ಇದ್ದ ಆರ್ಮಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಆದ್ರೆ ಭೂಮಿಯನ್ನ ಲೇಔಟ್ ಮಾಡಿಕೊಡಲು ಒಪ್ಪಿದ್ರು ಕೂಡ. ಶ್ರೀನಂದಿ ಬಿಲ್ಡರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಒಪ್ಪಿದ್ರು. ಜಾಗವನ್ನ ಲೇಔಟ್ ಮಾಡಿಕೊಡೋದಾಗಿ ಹೇಳಿ ಧೋಕವನ್ನ ಮಾಡಿದ್ದಾರೆ. ನಂದಿ ಡೆವಲಪರ್ಸ್ ನಿರ್ದೇಶಕರಿಂದ ಮಹಾ ವಂಚನೆಯಾಗಿರುವಂತದ್ದು. ಜಿಗಣಿ ಹೋಬಳಿಯ ರಾಜಪುರ ಗ್ರಾಮದ ಬಳಿ ಸರ್ವೆಯನ್ನ ನಡೆಸಲಾಗಿದೆ. ನಂಬರ್ 38ರಲ್ಲಿ ಭೂಮಿಯನ್ನ ಹೊಂದಿದ್ದಂತಹ ಆರ್ಮಿ ಸೊಸೈಟಿ, ಆದ್ರೆ ಅಕ್ರಮವಾಗಿ ಬೇರೆಯವರಿಗೆ ಈ ಭೂಮಿಯನ್ನ ಮಾರಾಟವನ್ನ ಮಾಡಲಾಗಿದೆ. ನೋಡಿ, ಈ ಭೂಮಿ ಮಾರಾಟ ಮಾಡಿರ್ತಕ್ಕಂಥ ಶ್ರೀನಂದಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಂದಿ ಡೆವಲಪರ್ಸ್ ಕಂಪನಿಯ ಜೊತೆ ಅಕ್ರಮದಲ್ಲಿ ಶಾಮೀಲಾಗಿರ್ತಕ್ಕಂಥ ಆರ್ಮಿ ಹೌಸಿಂಗ್ ಸೊಸೈಟಿಯ ನಿರ್ದೇಶಕರು ಕೆಸಿ ದೇವಯ್ಯ, ವಸಂತಕುಮಾರ್, ಎಂ ಶಿವರಾಮ್, ಡಿಪಿ ಸಿಂಗ್, ಅನಿಲ್ ಜೋಸೆಫ್ ವಿರುದ್ಧ ಕೇಳಿ ಬಂದಿರತಕ್ಕಂಥ ಈ ಆರೋಪ. ಇನ್ನ ನಂದಿ ಕಂಪನಿಯ ಜೊತೆ ಆರ್ಮಿ ಹೌಸಿಂಗ್ ಸೊಸೈಟಿಯ 5 ನಿರ್ದೇಶಕರ ಮೇಲೂ ಕೂಡ ಈಗ ಎಫ್ಐಆರ್ ರಿಜಿಸ್ಟರ್ ಮಾಡಲಾಗಿದೆ. ಸೊಸೈಟಿಯಲ್ಲಿ ಒಟ್ಟು 123 ಮಂದಿ ಸದಸ್ಯರಿದ್ದಾರೆ. ಭೂಮಿಯ ಅಭಿವೃದ್ಧಿಗೆ ಹಣವನ್ನ ನೀಡಿದ್ದಾರೆ ಆರ್ಮಿ ಸದಸ್ಯರು. 50,000ದಿಂದ 8 ಲಕ್ಷದವರೆಗೂ ಕೂಡ ಸದಸ್ಯರಿಂದ ಹೂಡಿಕೆಯನ್ನ ಮಾಡಲಾಗಿದೆ. 10 ಆರೋಪಿಗಳಿಂದ 3.61 ಕೋಟಿ ರೂಪಾಯಿ ವಂಚನೆಯನ್ನ ಕೂಡ ಮಾಡಲಾಗಿದೆ.